ನಮ್ಮ ಜಾನಪದ ಸೊಗಡು ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು. ಅಕ್ಕ, ಇವತ್ತಿನ ವಿಶೇಷ ಏನು? ಇವತ್ತಿನ ವಿಶೇಷ ಏನಂದ್ರೆ, ಇವತ್ತು ಅಡುಗೆ ಇಲ್ಲ, ತಿಂಡಿ ಇಲ್ಲ, ಯಾವ್ದ್ರ ಬಗ್ಗೆ ಇಲ್ಲ, ಹೆಣ್ಮಕ್ಳ ಆರೋಗ್ಯದ ಬಗ್ಗೆ, ಈ ಬಾಣತಿ ಕೂಸಿನ ಬಗ್ಗೆ ನಾವೆಲ್ಲ ಮಾತಾಡ್ಬೇಕಂದು ಇವತ್ತೆಲ್ಲ ಏನು ಅಡುಗೆ ಮಾಡಲಿಲ್ಲ. ಏನಕ್ಕ ಬಾಣತಿಯ ಬಗ್ಗೆ ಏನು, ಅದ್ರ ಬಗ್ಗೆ ಏನು ತಿಳ್ಕೊಳ್ಳೋದು? ಏನು ತಿಳ್ಕೊಳ್ಳೋದಂದ್ರೆ ಈಗ ನಮ್ಮ ಕಾಲಕ್ಕೂ ಈ ಕಾಲಕ್ಕೂ ಎಲ್ಲೆಲ್ಲಿಗೂ ಹೆಚ್ಚು ಕಡಿಮೆ. ಅದಕ್ಕಾಗಿ ಈಗ ಮಕ್ಕಳು ಅಂದ್ರೆ ಒಂದು ಹೆಣ್ಣು ಒಂದು ತಾಯಿಗೆ ಒಂದು ಮಗುವಿಗೆ ತಾಯಿ ಆದ್ಲಂದ್ರೆ ಒಂದು ತಪಸ್ಸು ಅನ್ಲೇಬೇಕು ನಾವು. ಯಾಕೆ ನಾವು ಒಂದು ಹೆಣ್ಣಾಗಿದ್ದೀವಿ, ನಾವು ಮಕ್ಳು ಕಂಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಒಂದು ತಪಸ್ಸು ಅದು. ಆ ತಪಸ್ಸಿನಿಂದ ಮಕ್ಕಳು ಪಡೆದ್ಮೇಲೆ ನಾವು ಆರೋಗ್ಯ ಕಾಪಾಡ್ಕೋಬೇಕು. ಎಷ್ಟು ಕೋಟಿ ಕೊಟ್ಟರು ಆರೋಗ್ಯ ಸಿಗಲ್ಲ. ನಿಜ. ಈಗಿನ ಕಾಲದ ಪರಿಸ್ಥಿತಿ. ನಾವು ಬಾಣ್ತೇರು ಬಸ್ರಿ ಇದ್ದಾಗ, ನಾವು ಡೆಲಿವರಿ ಆದಾಗ ಮಕ್ಕಳನ್ನ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅದ್ರ ಆರೋಗ್ಯ ಬಗ್ಗೆ ನಾವು ಏನು ಊಟ ಮಾಡ್ಬೇಕು, ಯಾವ ತಿನ್ನಬಾರ್ದು, ಯಾವ ತಿನ್ನಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತು ಹೇಳ್ಬೇಕು ಅನ್ನಿಸ್ತಾ. ಹೌದಾ? ಅದಕ್ಕೆ ಒಂದ್ ಸ್ವಲ್ಪ ಮಾತಾಡ ಅಕ್ಕ. ನಿಮ್ಗೆ ಅವಾಗ ಅಮ್ಮಾರು ಹೆಂಗ್ ನಿಮಗೆ ಬಸ್ರಿ ಇದ್ದಾಗ ಹೆಂಗ್ ಮಾಡಿದ್ರು ಬಾಣಿತನ? ಹೆಂಗ್ ನಡ್ಕೊಂಡ್ರಿ ನೀವು? ಹೆಂಗ್ ನಮ್ಮಮ್ಮ ನಮಗೆ ಹೇಳಿದ್ದೇನಂದ್ರೆ, ನಾವು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಎಲ್ಲಾ ತರಕಾರಿ ಸೊಪ್ಪು ಅಕ್ಕಡಿ ಕಾಳು ಪ್ರತಿಯೊಂದು ಎಲ್ಲ ಊಟ ಮಾಡ್ತಿದ್ದೆ. ಬಸ್ರಿ ಇದ್ದಾಗ ಎಲ್ಲ ತಿನ್ಬೇಕಂತೆ. ಅವಾಗ ಬಾಣ್ತಿಯಾಗೆ ಕೊಡಬಾರದು ವಸ್ತು ಇರ್ತತೆ, ಅವಾಗ ತಿನ್ನಕ್ ಆಗಲ್ಲ ಅಂದ್ರೆ ಎಲ್ಲ ಈಗ ತಿನ್ಬೇಕು. ಹಂಗಾಗಿ ಎಲ್ಲ ವಸ್ತು ನಾನು ತಿಂತಿದ್ದೆ. ತಿಂದ್ಮೇಲೆ 5 ತಿಂಗಳಾಗಿ ಬಿದ್ದಾಗ ಒಂದು ಲೋಟ ನಚ್ಚಬಚ್ಚಕ್ಕೆ ದಿನ ಬಿಸಿನೀರು ಕುಡಿತಿದ್ದೆ. ನಮ್ಮಮ್ಮ ತಪ್ಪದೆ ಕುಡಿಬೇಕಮ್ಮ ನನಗೆ ಹೇಳೋದ, ಕುಡಿತಿದ್ದೆ ನಾನು. 5 ತಿಂಗಳಿಂದಲೇ ಕುಡಿಬೇಕು? ಕುಡಿಬೇಕು. ಡೆಲಿವರಿ ಆಗೋ ತನಕ ಕುಡಿಬೇಕು. ಒಳ್ಳೆಯದಮ್ಮ. ಬಾಣ್ತಿಗೆ ಕೂಸಿಗೆ ಆರೋಗ್ಯ ಚೆನ್ನಾಗಿ ಕೆಲಸ ಮಾಡ್ಬೇಕು, ಬಗ್ಗಿ ಎದ್ದೇಳ್ಬೇಕು, ಆಮೇಲೆ ಚೆನ್ನಾಗಿ ಊಟ ಮಾಡ್ಬೇಕು. ಬಸ್ರಿದ್ದಾಗ ಆ ಕೆಲಸ ಮಾಡ್ಬೇಕು. ಬಾಣ್ತಿ ಆದಾಗ ಕ್ಲೀನಾಗಿ ಹೊಟ್ಟೆ ಕಟ್ಕೋಬೇಕು. ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೋಬೇಕು. ಮಕ್ಳಿಗೆ ಹಾಲು ಕುಡಿಸ್ಲಿ, ನಮ್ಮ ಮನೆಗಿರ್ಲಿ. ಆಮೇಲೆ ದಡ ಓಡಾಡಬಾರ್ದು ಸುಮಾರು ಒಂದು 3-4 ತಿಂಗಳ ತನಕ. ಆಮೇಲೆ ಅವಾಗ ತಿನ್ನಬಾರ್ದು ವಸ್ತು ಅಂದ್ರೆ ಕುಂಬಳಕಾಯಿ, ಗೆಣಸು, ಅವರೆಕಾಳು, ಅಳಸಂದಿ ಕಾಳು, ಈ ಸೆಲ್ದಿ ಪದಾರ್ಥ, ಬದನೆಕಾಯಿ, ಹಸಿರುಗಾಯಿ ಇವೆಲ್ಲ ನಾವು ತಿಂದಿಲ್ಲ. ಏನಿದ್ರು ಮೆಂತ್ಯ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಕಾಳುಗಳು, ತೊಗರಿಬೇಳೆ ಇಂಥವೆಲ್ಲ ನಮ್ಮಮ್ಮ ಮಾಡ್ಕೊಡೋದು. ಇನ್ನು ನಾವು ಚಿಕನ್ ಮಟನ್ ತಿನ್ಬೇಕಲ್ಲ, ಅದನ್ನ ಮಾತ್ರ ಮಾಡ್ತಿದ್ರು. ಈಗ ಮಕ್ಳಿಗೆ ಹಾಲು ಬೀಳ್ಬೇಕಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು. 3 ಹೊತ್ತು ಚೆನ್ನಾಗಿ ಊಟ ಮಾಡಿ ಬಿಸಿ ಬಿಸಿ ನೀರು ಕುಡಿಬೇಕು. ನಾವು ಹಂಗಿದ್ವಿ ನಮ್ಮ ಕಾಲದಾಗ. ಮಕ್ಕಳು ಚೆನ್ನಾಗದ. ನಮ್ಮ ಮಕ್ಳಿಗೆ ಇವತ್ತು ಒಂದು ಗುಳ್ಳೆ ಇಲ್ಲ, ಒಂದೇನೇ ಒಂದು ಇದಿಲ್ಲ, ಆರೋಗ್ಯ ಚೆನ್ನಾಗದಾರ. ಮತ್ತೆ ಈಗಿನ ಕಾಲದಾಗೆಲ್ಲ ವಾತಾವರಣಕ್ಕೆ ಮತ್ತೆ ಈಗೆಲ್ಲ ಶೀತ ನೆಗಡಿ ಆಗ್ತಿರ್ತಾವೆ ಎಲ್ಲರಿಗೂ, ಮಾಮೂಲು ಅದು. ಹಂಗಾಗಿ ನಾವು ಹಿಂಗೆ ಬಾಣತನ ಮಾಡ್ತಿತ್ತು, ನಮ್ಮ ಅಮ್ಮಂಗೆ ಮಾಡ್ತಿತ್ತು. ಅಕ್ಕ, ಕೆಲವು ಹೆಣ್ಮಕ್ಳಿಗೆ ಡಿಲಿವರಿ ಆದ್ಮೇಲೆ ಆಪರೇಷನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಗೊತ್ತಿಲ್ಲ. ನಾರ್ಮಲ್ ಆದವ್ರಿಗೆಲ್ಲ, ಸಾಮಾನ್ಯ ಸಿಜರಿನ್ ಆದವ್ರಿಗೆ ಹಾಲು ಕಡಿಮೆ ಆಗ್ಬಿಡುತ್ತಲ್ಲ, ಹಾಲು ಬೀಳಲ್ಲ ಅಂತಾರಲ್ಲ, ಮತ್ತೆ ಅವ್ರಿಗೆ ಏನ್ ಕೊಡ್ಬೇಕು? ಹೆಂಗ ಹಾಲು ಬೀಳ್ಬೇಕು ಮಗುಗೆ? ಈಗ ಹಾಲು ಒಂದು ತಾಯಿ ಅಂದ್ಮೇಲೆ ಮಕ್ಕಳಾದ್ರೆ ಹಾಲು ಬೀಳಲೇಬೇಕು. ಯಾವ್ದೇ ಕಾರಣಕ್ಕೂ ದೇವ್ರು ಕೊಡಲ್ಲ ಅಂದ್ರೆ ಸಾಧ್ಯವಿಲ್ಲ. ಕೆಲವ್ರಿಗೆ ಮಕ್ಕಳ ಮೇಲೆ ಆಸೆ ಇರಲ್ಲ, ಕೆಲವ್ರಿಗೆ ಪ್ರಾಣನ ಬಿಡ್ತಾರೆ. ಹಂಗಂದು ನಮಗ್ ನಮ್ಮ ಅಮ್ಮರು ಹೇಳೋರು, ಹಾಲು ಯಾಕೆ ಬಿದ್ದಿಲ್ಲ ಮಂದಿ, ನಿಮ್ ಮಕ್ಳ ಮೇಲೆ ಆಸೆ ಇಲ್ಲ, ಮಕ್ಳ ಮೇಲೆ ಆಸೆ ಇರ್ಬೇಕು, ಹಂಗಾದ್ರೆ ಹಾಲು ಬೀಳ್ತಾವ ಅಂತ ನಮಗ್ ಹೇಳೋರು. ಮತ್ತೆ ಈಗ ಅವ್ರಿಗೆ ಕೊನೆಗೆ ಬೀಳ್ಲಿಲ್ಲ ಅಂದಾಗ ಏನ್ ಮಾಡೋದು? ಅವಾಗ ಏನ್ ಮಾಡ್ಬೇಕು? ಈಗ ಇನ್ನೇನು ಇವ್ರಿಗೇನಾದ್ರು ಸಜ್ಜೆ ನೆನೆಯಾಗಿ ತಿನ್ಸಾರು, ಸಜ್ಜೆ ರೊಟ್ಟಿ ತಿನ್ಸಾರು, ಈ ಒಳ್ಳೊಳ್ಳೆ ಆಹಾರಗಳು ತಿನ್ಸಾರು. ಈಗ ಸ್ವಲ್ಪ ಬಿದ್ರೆ ಅಷ್ಟೇ, ಇಲ್ಲಾಂದ್ರೆ ಬೇರೆ ಹಾಲು ಹೋಗ್ಬೇಕು, ಮಕ್ಳು ಸಾಕ್ಬೇಕು. ಅದಕ್ಕೆ ಮಕ್ಳು ಹುಟ್ಟುತ್ತಿದ್ದಂಗೆ ತಾಯಿ ಎದೆ ಹಾಲು ಫಸ್ಟ್ ಕುಡಿಸ್ಬೇಕು. ಆಸೆಯಿಂದ ಮಕ್ಕಳಿಗೆ ಎದೆ ಹಾಲು ಕುಡಿಸ್ಬೇಕು, ಅವಾಗ ತಾನಾಗೆ ಹಾಲು ಬೀಳ್ತಾವೆ. ಯಾಕೆ ಬೀಳಲ್ಲ? ಬಿದ್ದೆ ಬೀಳ್ತಾವೆ. ಇಲ್ಲಪ್ಪ ಯಾಕ ಹಾಲು ಇಲ್ಲ ಅಂತ ಅತ್ಲಾಗ ಬಿಟ್ರೆ ಮತ್ತೆ ಬಿಡೋದೇ ಇಲ್ಲ. ಎದೆ ಎಲ್ಲ ಕಲ್ಲಾಗಿ ಮುಂದೆಲ್ಲ ಆರೋಗ್ಯ ಕೆಟ್ಟು ಬಾಣ್ತಿನೂ ಅನುಭವ. ಹಾಲು ಕುಡಿಸ್ತಾನೆ ಇರ್ಬೇಕು. ಬರ್ಲಿದ್ರೆ ಬೇಡ, ಕುಡಿಸ್ತಾನೆ ಇರ್ಬೇಕು. ದೇವ್ರಮ್ಮನ್ ಕೊಟ್ಟದಾನೆ, ಅದಕ್ಕೆ ಆಹಾರ ಕೊಡ್ತಾನೆ. ಅದನ್ನ ನಾವು ಮಾಡ್ಬೇಕು ತಾಯರ್ ಫಸ್ಟ್. ನಮ್ಮ ಸೌಂದರ್ಯ ಹಾಳಾಗ್ತತೆ, ಅದೆಲ್ಲ ನಾವು ಅನ್ಬಾರ್ದು. ಹಾಲು ಯಾಕೆ ಬಿಡಲ್ಲ? ನಾವು ಎಷ್ಟೋ ಜನ ನೋಡಿದೀವಿ, ಕೆಲವ್ರು ಹಾಲೇ ಕುಡ್ಸಲ್ಲ, ಬಾಟ್ಲಿ ಹಾಲು ಅದು ಇದೊಂದು. ಈಗ್ಲೂ ಎಷ್ಟೋ ಜನ ಇದ್ದಾರೆ. ಈಗ ನಿನ್ನ ಮಕ್ಕಳು ನೀನ್ ಹೆಂಗ್ ಸಾಕಿದೆ, ಹೆಂಗೆ ಬಸ್ರಿ ಇದ್ದಾಗ ಬಾಣ್ತಿ ಇದ್ದಾಗ? ಅಕ್ಕ, ನನಗೆ
ಐದು ವರ್ಷಕ್ಕೆ ನನಗೆ ಮಗು ಉತ್ಪತ್ತಿ ಆಗಿದ್ದು. ನಾನು ನೀರು ಕೆಂಡೆ ಅಂತ ಹೇಳಿ ತಲೆನೋವು ಬಂದ್ರು ಒಂದು ಹೊರಗಡೆ ಮಾತ್ರೆ ತಗೊಂಡಿಲ್ಲ. ಹೋಗಿ ಹೊರಗಡೆ ಒಂದು ಹೋಟ್ಲ ಏನೂ ತಿಂದಿಲ್ಲ. ಮನೆಗಳ ಊಟ, ಮನೆಗಳ ತಿಂಡಿ, ಮನೆಗಳ ನಿದ್ದೆ. ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಎಲ್ಲ ಕೆಲಸ 9 ತಿಂಗಳು ತುಂಬ ಡಿಲಿವರಿ ಆಗೋ ಮಟ್ಟ ಕೆಲಸ ಮಾಡಿದೆ. ನಾರ್ಮಲ್ ಡಿಲಿವರಿ, ಹಳ್ಳಿ ಒಳಗೆ ಡಿಲಿವರಿ ಆಯ್ತು. ಹಾಲಂತೂ ಹಾಲು ಬೀಳಲ್ಲ, ಹಾಲಾಗಲ್ಲ ಅಂತ ಈಗಿನಾರೆಲ್ಲ ಹೇಳ್ತಾರಲ್ಲ. ನನಗೆ 5 ತಿಂಗ್ಳಕ್ಕೆ ಬಿತ್ತು, 4 ತುಂಬ 5 ಬಿತ್ತು. 5.5 ಆಗಕ್ಕೆ ಒಂದೊಂದಾಗಲೇ ನಾನು ಕೂತ್ರೆ ನನ್ನ ಬ್ಲೌಸ್ ಎಲ್ಲ ನೆನೆದು ಅವಾಗೆ ನನ್ಗೆ ಹಾಲು ಬೀಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು ಕಡೆ ಹಾಲು ಕುಡಿದ್ರೆ ಮಗು, ಇನ್ನೊಂದು ಕಡೆಗೆ ಹಾಲು ಹೊರಟೋಗೋದು, ಹೊರಗೆ ಹೋಗ್ತಿತ್ತು. ಅಷ್ಟು ಹಾಲು ನನಗೆ. ನೀನೇನೇ ತಿನ್ನು, ಏನೇ ಬಿಡು, ಮನೆಗಳದೆ ಅಂತ ಅಲ್ಲಿ ಮಠ ಮನೆಗಳದೆ. ಮತ್ತು ಹೊರಗಡೆಯಿಂದ ಏನೂ ತಿಂದಿಲ್ಲ. ಬಾಣಿತಾನ ಮಾತ್ರ ನಮ್ಮ ಅಪ್ಪ ಇತ್ತು. ಬೇಳೆ ಕಟ್ಟು, ಸೊಪ್ಪು, ಯಾವ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಇದು ಮೂಲಂಗಿ ಅವಾಗ ಕೊಡೋರು ಬಾಣತಿಗೆ. ಆಮೇಲೆ ಇದು ಬೆಂಡೆಕಾಯಿ, ಒಟ್ಟು ಅಷ್ಟೇ. ಹಸಿಮೆಣಸಿಕಾಯವೆಲ್ಲ 6 ತಿಂಗಳ ತನಕ ಯಾವ ಪದಾರ್ಥನೂ ನಾನು ಮುಟ್ಟಿಲ್ಲ. ಅಲ್ಲೇ ಮಠಲು ನನಗೆ ಬಾಣಿತಾನ ಭಾಳ ಕಟ್ನಿಟ್ಟಾಗಿ ಮಾಡಿದ್ರು. ಯಾವಾಗ ಬೇಕು ಅವಾಗ ಹೊರಗೆ ಹೋಗೋದು, ಯಾವಾಗ ಬೇಕು ಅವ್ರಿಗೆ ತಲೆ ಬಿಚ್ಕೊಂಡು ಕುತ್ಕೊಳೋದು, ನಿಂತ್ಕೊಳೋದು, ಮಾಡೋದು. 10 ಗಂಟೆ 10:30 ಆಗ್ತದೆ ನಾನು ಹೊರಗೆ ಬಾಗಿಲು ತೋರಿಸಿದ್ರೆ ಹೊರಕ್ಕೆ ತೋರಿಸ್ತಿದ್ದಿಲ್ಲ ನಾನು. ಹಂಗೆ ಹೋಗ್ಬಾರ್ದು, ತಲೆ ಬಿಚ್ಕೋಬಾರ್ದು. ಬಾಣತಿ ಹೆಂಗಿರ್ಬೇಕು, ಒಳಗಿರ್ಬೇಕು. ಬಾಣತಿ ಹೊರಗೆ ಬಂದು ಮಾತಾಡಬಾರ್ದು. ಕಿವಿಯಕ್ಕೆ ಹಳ್ಳಿ ಬೆಳ್ಳುಳ್ಳಿ ಇಟ್ಕೋಬೇಕು. ಯಾವಾಗೂ ಕುತ್ಕೊಂಡ್ರೆ ಕಾಲ ಮೇಲೆ ಕಾಲು ಹಾಕ್ಯಂಡು ಕೂರಬೇಕು. ಹೆಂಗೆ ಬೇಕಂಗೆ ಕುತ್ಕೊಳಂಗಿಲ್ಲ, ದಡಗೆ ನೆದ್ದಳಂಗಿಲ್ಲ, ಭಾರ ಎತ್ತಂಗಿಲ್ಲ. 6 ತಿಂಗಳ ತನಕ ನೀಟ್ ಅನ್ಸಕ್ಕೆ ಬಾಣಿತನ ಮಾಡ್ಕೊಂಡ್ರೆ ಆ ಹೆಣ್ಣು ಮಗಳಿಗೆ ಅಲ್ಲಿಂದ ಇನ್ನು 10 ಮಕ್ಕಳಾದ್ರೂ ಯಾವ ತೊಂದ್ರೆನೂ ಬರಲ್ಲ. ಫಸ್ಟ್ನೇ ಬಾಣಿತಾನ ಎಷ್ಟು ಕಂಡೀಷನ್ ಆಗುತ್ತೋ ಆ ಬಾಣತಿ ಆಗಿರಲು ಅಷ್ಟು ಕಂಡೀಷನ್ನಾಗ ಹೆಣ್ಣು ಮಗಳು ಮುಂದಕ್ಕೂ ಚೆನ್ನಾಗಿರ್ತಾಳೆ. ಎಲ್ಲ ಮಕ್ಳಿಗೂ ಚೆನ್ನಾಗಿರ್ತಾಳೆ, ಎಲ್ಲ ಮಕ್ಕಳು ಚೆನ್ನಾಗಿರ್ತಾಳೆ. ಅಕ್ಕ ಬಾಣಿತಾನಕ್ಕೆ ನಮಗೆ ಹೆಂಗ್ ಮಾಡಿದ್ರ ಅಂದ್ರೆ, ನಾವು ಡೆಲಿವರಿ ಆಗೋದು ಇನ್ನೂ 1 ತಿಂಗಳು ಐತೆ ಅನ್ನೋದ್ರಾಗೆ ತುಪ್ಪ ಕಾಸಿ ಇಟ್ಕೋಬೇಕು. ತುಪ್ಪ ಕಾಸಿ ಇಟ್ಕೊಂಡು ಬಾಣತಿ ಡೆಲಿವರಿ ಆಯ್ತು. ಡೆಲಿವರಿ ಆದ ತಕ್ಷಣ ಏನು ಕೊಡ್ಬೇಕು ಬಾಣತಿಗೆ ಗಂಜಿ ಕೊಡ್ಬೇಕು. ಒಳ್ಳೆ ರವೆ ತಗೊಂಬಂದು, ಗೋಧಿ ರವೆ ಗಂಜಿ ಬಿಸಿ ಮಾಡಿ ಇಟ್ಕೊಂಡು ಅದನ್ನ ತೆಳ್ಳಗೆ ಗಂಜಿ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಹಾಲು ಹಾಕಿ ಗಂಜಿ ರವೆ ಅಷ್ಟೇ ಕೊಡ್ಸೋದು. ಒಂಚೂರು ಬೆಲ್ಲ ಹಾಕ್ಬೋದು, ಹಾಕಿದೆ ಒಂಚೂರು ಬೆಲ್ಲ ಇಷ್ಟ ಹಾಕಿ ಒಂದೇ ಒಂದಗಳು ಉಪ್ಪು ಹಾಕ್ಬಿಟ್ಟು ಅದನ್ನ ಅಷ್ಟೇ ಕುಡಿ. ರುಚಿ ತಕ್ಕಂಗೆ ಬಾಣತಿ ಕೇಳಂಗಿಲ್ಲ. ಅದ್ ನೀನ್ 1 ಸಲ ಕುಡಿ, 2 ಸಲ ಕುಡಿ. 8 ದಿನ 9 ದಿನ ತನಕ ಗಂಡು ಮಕ್ಳು ಹುಟ್ಟಿದ್ರೆ ಮಗು ತಡ್ಕೊಳ್ಳಲ್ಲ, ಅದು ಗಟ್ಟಿ ಆದ್ರಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಗಂಜಿನೇ ಕುಡಿಬೇಕು 8 ದಿನ. ಬೆಳಿಗ್ಗೆ ಕುಡಿ, ರಾತ್ರಿ ಕುಡಿ, ಮಧ್ಯಾಹ್ನ ಕುಡಿ, 3 ಟೈಮ್ ಗಂಜಿ. ಎದ್ದ ತಕ್ಷಣ ನೀನ್ ಗಂಜಿ ಕುಡಿಯಕ್ಕೆ ತೊಂದರೆ ಆಗಲ್ಲ ಅಂದ್ರೆ 1 ಲೋಟ ಕಾಫಿ, ಬೆಲ್ಲದ ಕಾಫಿಗೆ 2 ಪೀಸ 3 ಪೀಸ ನಿನ್ಗೆ ಎಷ್ಟು ಬೇಕಷ್ಟು ಬ್ರೆಡ್. ಆಮೇಲೆ 9 ಗಂಟೆ ಹಂಗೆ ನಿನಗೆ 1 ಲೋಟ, 1 ಲೋಟ ಆಗ್ಬೋದು, ದೊಡ್ಡ ಲೋಟ ಆಗ್ಬೋದು ಗಂಜಿ, ಒಂದು ಅರ್ಧ ಲೋಟ ಹಾಲು ಹಾಕ್ಬಿಟ್ಟು ಗಂಜಿ ಕುಡಿಯೋದು. ಆಮೇಲೆ ಮಧ್ಯಾಹ್ನ ನನಗೆ 8 ದಿನ ಆದ್ಮೇಲೆ ನನಗೆ ಬೇಕಪ್ಪ ಮುದ್ದೆ ಅಂದ್ರೆ ತೆಳ್ಳಗೆ ಗಂಜಿ ಕೊಟ್ರೆ ಹಾಕ್ಬಿಟ್ಟು ತೆಳ್ಳಗೆ ಅಂಬ್ಲಿಯಂಗೆ ಮುದ್ದೆ ಮಾಡಿ ಬೇಳೆ ಮೆತ್ತಗೆ ಬೇಯಿಸಿ, ಬೇಳೆ ತಿನ್ನಂಗಿಲ್ಲ, ಬೇಳೆ ಮೆತ್ತಗೆ ಬೇಯಿಸಿ ಬೇಳೆನ ತೆಗೆದ್ಬಿಟ್ಟು ಆ ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿ ಮಾಡಿ ಅದ್ರಲ್ಲಿ ಬೀಜನೆಲ್ಲ ತೆಗೆದ್ಬಿಟ್ಟು ಹುಣ್ಸೆಣ್ಣು ಹಾಕಂಗಿಲ್ಲ. ಈಗ ಅದರಲ್ಲಿ 1-2 ಜೀರಿಗೆ, ಬೆಳ್ಳುಳ್ಳಿ ಎಷ್ಟರ ತಿನ್ನು ನೀನು. ಬೆಳ್ಳುಳ್ಳಿ ಹಾಕಿ ಉದ್ಕಾಕಿ ಉಚ್ಚಿ ನೀಟಾಗಿ ತೆಳ್ಳ ಮುದ್ದೆ ಹಿಂಗಂದ್ರೆ ಹಿಂಗೆ ಬರ್ಬೇಕು, ಬಳ್ಳಿ ಹಂಗೆ ನೀಟಾಗಿ ಮುದ್ದೆ ಮಾಡ್ಬೇಕು ಬಾಣ್ತಿಗೆ. ಮಧ್ಯಾಹ್ನ ಅವಳಿಗೆ 8 ದಿನ ಕಳೆದ ಮೇಲೆ ಅವಳ ಮಧ್ಯಾಹ್ನ ಉಣ್ಬೋದು. ತಿನ್ನು ಉಣ್ಣೋದಕ್ಕೆ ಬಂದ್ರೆ ಇವತ್ತು ನಾನ್ ವೆಜ್ ತಿನ್ನೋದಾತಪ್ಪ ಅಂದ್ರೆ ಬಾಣತಿಗೆ ಜಾಸ್ತಿ ಖಾರ ಹಾಕಂಗಿಲ್ಲ, ಹಸೇದು ಕೊಬ್ಬರಿ ಹಾಕಂಗಿಲ್ಲ, ಒಣ ಕೊಬ್ಬರಿ ಹಾಕ್ಬೇಕು. ಬಾಣತಿಗೆ ಬೇರೆ ಸಪ್ರೇಟ್ ಮೆತ್ತನ್ ತೆಗೆದ್ಬಿಟ್ಟು ಸ್ಮೂತಾಗಿ ಬೇಯಿಸ್ಬೇಕು. ಅದನ್ನ ಸ್ಮೂತಾಗಿ ಬೇಯಿಸಿ ನೀವಿಳಿಸಿ ಒಂದ್ ಸ್ವಲ್ಪ ಹೊರಗಡೆ ಹಾಕಿ ಬಾಣತಿಗೆ ಯಾರು ಬರ್ಲಿಲ್ಲ ಜಾಗಕ್ಕೆ, ಅದೇ ಅವಳು ಕೋಣೆಯಲ್ಲಿ ಇರ್ತಲ್ಲ ಬಾಣತಿ ಕೋಣೆ, ಅವಳಿಗೆ ಸಪ್ರೇಟ್ ಊಟಕ್ಕೆ ಇಡ್ಬೇಕು. ಊಟ ಮಾಡುವಾಗ ಅವ್ರು ಬಂದ್ರು ಇವ್ರು ಬಂದ್ರು ಹಂಗೆಲ್ಲ ಮಾಡಂಗಿಲ್ಲ, ತುಳಿದಾಟ ಆಗಂಗಿಲ್ಲ. ಅವಳು ನೀಟಾಗಿ ಅಲ್ಲುಂಡು ಅವ್ಳು ಕೈ ತೊಳ್ಕೊಂಡು ಒಂದ್ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಕುಡಿದು ಹಂಗೆ ಬಾಣಿತನ ಮಾಡ್ಕೊಂಡ್ರೆ ಯಾರಾಗಿತ್ತು ಯಾವತ್ತೂ ಚೆನ್ನಾಗಿರ್ತಾಳೆ. ಅವಳು ಬಾಣಿತನ ಸುಖಮ ಆಗುತ್ತೆ, ಮಗುನು ಬಹಳ ಚೆನ್ನಾಗಿ ಆರೋಗ್ಯಗಿರುತ್ತೆ. ಯಾ ಕಾಯಿಲೆ ಕಸಟಿ ಎಂಥದ್ದು ಬರಲ್ಲ. ಮಗುನು ಹಂಗೆ ಇರುತ್ತೆ, ತಾಯಿನೂ ಹಂಗೆ ಇರ್ತಾಳೆ, ಅವಳ ಆರೋಗ್ಯನೂ ಹಂಗಿರುತ್ತೆ. ಆಮೇಲೆ ಇನ್ನು ರೊಟ್ಟಿ 3 ತಿಂಗಳಿಗೆ ಬಂತು ಬಾಣಿತನ ಎಲ್ಲ ತಿಂದು 3 ತಿಂಗಳಿಗೆ ಬಂತ. ಅಯ್ಯೋ ನಾನು ಚಪಾತಿ ತಿನ್ಬೇಕು, ರೊಟ್ಟಿ ತಿನ್ಬೇಕು ಅಂತ ಅನಿಸ್ತು ಬಾಣತಿಗೆ. ಅವಾಗ ಮೆತ್ತಗೆ ರೊಟ್ಟಿ ಮಾಡಿದೆ. ಆಮೇಲೆ ಅವ್ರು ಮಕ್ಕಳು ಬಟ್ಟೆ ಇರ್ತಾವಲ್ಲ, ಇಸಿ ಬಟ್ಟೆ ಇರ್ತಾವಲ್ಲ, ಅವ್ನು ಒಗ್ದಾಕಿರ್ತಾರಲ್ಲ, ಅವ್ ಉದುರ್ತಾವ್ರೆ ಹಂಗೆ ಇಡೋದಿಲ್ಲ ತಾನೆ. ಆ ಒಗ್ದ ಬಟ್ಟೆಗೆ ಅವನ್ನ ಬಟ್ಟೆನ ಅದ್ರಲ್ಲಿ ರೊಟ್ಟಿನೋ ಅಥವಾ ಚಪಾತಿನ ಅಲ್ಲಿ ಹಾಕ್ಬೇಕು, ಹಿಂಗ್ ಮಡಿಸ್ಬೇಕು. 2 ಕಡೆಗೆ 3 ಕಡೆಗೆ 4 ಕಡೆಗೆ ಬಟ್ಟೆ ಮಡಿಸ್ಬಿಟ್ಟು ಒಣಗಿರೋ ಬಟ್ಟೆನ ಅದನ್ನ ಮಡಿಸ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಬಟ್ಟೆನ ಆಮೇಲೆ ರೊಟ್ಟಿನ ಸ್ಟಾರ್ಟಿಂಗ್ ಅವತ್ ಹೊಸ್ದಾಗಿ ತಿಂತೀನಿ ಅಂತ ದಿನ ಮಾತ್ರ ಶಾಸ್ತ್ರ ನಮಗ್ ಮಾಡಾರಂಗೆ. ಹಂಗ ಮಾಡ್ಬೇಕು, ಮಕ್ಳಿಗೆ ಒಳ್ಳೇದು, ನೀವ್ ಹೆಂಗ್ ಬೇಕಂಗ್ ನಡ್ಕೋಬೇಡಿ, ಹಂಗ್ ತಿಂದ್ರೆ ಅವಾಗಿಂದ ರೊಟ್ಟಿ. ಯಾವಾಗ ಅದು ರೊಟ್ಟಿ ದಿನ ಕೊಡಲ್ಲ, ವಾರಕ್ಕೊಂದ್ಸಲ, ವಾರದಾಗ 2 ಸಲ ರೊಟ್ಟಿ ಕೊಡೋದು. ಅಷ್ಟು ತಿನ್ಬೇಕು. ಬಾಣತಿ ತಂದು ಊಟ ಅಲ್ಲಿಗೆ ಆತಲ್ಲ. ಮತ್ತೆ ಬಾಣತಿ ಎಲ್ಲಿಗಾರ ಹೊರಗೆ ಹೋಗ್ಬೇಕು ಅಂದ್ರೆ
ತಲೆ ಬಿಚ್ಕೊಂಡು ಹೋಗೋದು, ಯಾವಾಗ ಬೇಕು ತಲೆ ಬಿಚ್ಕೊಂಡು ಹೊರಗೆ ಒಣಗಿಸ್ಕೊಳ್ಳೋದು, ಅಯ್ಯೋ ಸ್ಟೈಲ್ ಮಾಡ್ಕೊಂಡು ಅಯ್ಯೋ ಅಂಕೇನಾಕತ್ ಹಿಂಗೇನಾಕತ್ ಮಾಡೋದು. ಮಗುಗೂ ತೊಂದ್ರೆ, ಆಕಿಗೂ ತೊಂದ್ರೆ. ಹಂಗಿದ್ರೆ ಮಗು ಕಿರಿಕಿರಿ ಮಾಡುತ್ತಾಲೆ, ಇವಳಿಗೆ ಅಯ್ಯೋ ಬಿಡಿ ಏನಾಕತ್ತೆ, ಹಂಗೆಲ್ಲ ಮೀರಬಾರ್ದು. ಹೊರಗೆ ಹೋಗಿ ಬಂದ, ನೀನೇನು ಹೊರಗಡೆ ಹೋಗಿ ಬಂದ ಹಂಗೆ ಬರ್ಬೇಕು, ಎಲ್ಲ ನಮ್ಮ ಎದೆ ಹಿಂಡ್ಬೇಕು, ತೊಳ್ಕೋಬೇಕು, ಪರ್ಕೆ ತಗೊಂಡು ಹಿಂಗೆ ಮಾಡ್ಕೊಂಡು ತೂತು ಅಂತ ತೂಗಿಸಿ ಪರ್ಕೆ ಇಟ್ಟು ಮಗುಗೆ ಹಾಲು ಕೊಡಬೇಕು. ಇಲ್ಲಾಂದ್ರೆ ಮಗು ಏನು ಮಾಡ್ತತೆ, ಕಿರಿಕಿರಿ ಮಾಡ್ತತೆ, ಹಾಲು ಕುಡಿಯೋಕ್ಕೆ ತಲೆಯೆಲ್ಲ ಅಲ್ಲಾಡಿಸ್ತತೆ. ಅಯ್ಯೋ ಯಾಕೋ ಮಗು ಹಾಲು ಕುಡಿಯಲ್ಲ, ಏನಾಯ್ತೋ ಇಷ್ಟೇ ಹಂಗೆ ತಗೊಂಡೋಗೋದು ಆಸ್ಪತ್ರೆಗೆ ಹೋಗೋದು. ಆಸ್ಪತ್ರೆಗೆ ಹೋಗೋ ಕೆಲಸ ಏನಿರುತ್ತೆ, ಮಗು ಸ್ನಾನ ಮಾಡಿಸ್ತೆ ಬಾಣತಿಗೆ. ಫಸ್ಟ್ ಬಾಣತಿ ಸ್ನಾನ ಮಾಡಿಸುವಾಗ ಮಗು ಹೊಟ್ಟೆ ತುಂಬ ಹಾಲು ಕುಡಿಸ್ಬೇಕು. ಹೊಟ್ಟೆ ತುಂಬಾ ಹಾಲು ಕುಡಿಸಿ ತಾಯಿ ಸ್ನಾನಕ್ಕೆ ಹೋಗ್ಬೇಕು. ತಾಯಿ ಬಂದ ತಕ್ಷಣ, ಮಗು ಬಂದ ತಕ್ಷಣ ಹಸೆ ತಲೆಗೆ ಹಾಲು ಕೊಡಂಗಿಲ್ಲ. ವಾರಕ್ಕೆ ಒಂದೇ ಸತಿ ಸ್ನಾನ ಮಾಡ್ಸೋದು. ಅವಾಗ 5 ತಿಂಗಳ ತನಕ 3 ತಿಂಗಳ ತನಕ ಒಂದೇ ಸತಿ ವಾರಕ್ಕೆ, ತಲೆಗೆ ಮಾತ್ರ. ಮೈಗೆ ದಿನ ಮಾಡಿಸು. ಸ್ನಾನ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸಿ ಗಾಢ ಹೋಗಿ ತಾಯಿ ಮೈ ತೊಳ್ಕೊಂಡು ಬಂದ ತಕ್ಷಣ ತಲೆ ಕೂದಲು ಚೆನ್ನಾಗಿ ಒಣಗಿಸ್ಕೋಬೇಕು. ಏನ್ ತಾಯಿ ಮಗುಗೆ ಎದಿರ್ತತಲ್ಲ ಲೋಭನ, ಈ ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸಿಪ್ಪೆಲ್ಲ ಇಟ್ಟಿರ್ತೀವಲ್ಲ, ಅದನ್ನ ಸ್ವಲ್ಪ ಹಾಕೊಂಡು ಹಿಂಗೆಲ್ಲ ಹಾಕೊಂಡು ತಲೆನೆಲ್ಲ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಬಿಟ್ಟು ತಲೆ ಗಾಡ್ಯಪ್ಪ ಮಗು ಎದ್ದೇಳುತ್ತೆ, ನಾನು ಹಸೆ ತಲೆಗೆ ಹಾಲು ಕುಡಿಸ್ಬಾರ್ದು ಅಂತ ತಾಯಿ ಅಷ್ಟು ಸೇವೆ ಮಾಡ್ಬೇಕು. ಇನ್ನು ತಾಯಿ ಇದಾತು, ಮಗು ಎದ್ದೇಳ ತಕ್ಷಣ ಅದಕ್ಕೆ ಸ್ನಾನ ಮಾಡ್ಸಕ್ಕಲ್ಲ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಕುಡಿಸ್ಬಿಟ್ಟು ಎಣ್ಣೆ ಮಸಾಜ್ ಮಾಡ್ಬೇಕು. ಅದಕ್ಕೆ 1-2 ಬೆಳ್ಳುಳ್ಳಿ ಹಾಕ್ಬೇಕು, ಒಳ್ಳೆ ಕೊಬ್ಬರಿ ಒಳ್ಳೆ ಆಯಿಲ್ ತಗೊಂಬಂದು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಬೇಕು ಎಣ್ಣೆನ. ಅದನ್ನ ತಲೆಗೆ ಚೆನ್ನಾಗಿ ಹಾಕಿ ಕೈ ಕಾಲುಗೆಲ್ಲ ಚೆನ್ನಾಗಿ ಇಗ್ಬೇಕು, ಎಲ್ಲ ಮಸಾಜ್ ಮಾಡ್ಬೇಕು. ಮಗುಗೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಆಗುತ್ತೆ ಮಸಾಜ್ ಮಾಡೋದು. ಮಗುಗೆ ಅರ್ಧ ಗಂಟೆ ಆಗ್ಬೋದು, 3/4 ಗಂಟೆನೂ ಆಗ್ಬೋದು. ಮಸಾಜ್ ಮಾಡಿ ಆಮೇಲೆ ಅದಕ್ಕೆ ತಕ್ಷಣ ಹಸಿತು ಅಂದರೆ ಹಂಗೆ ಹಾಕೊಂಡು ಕುಡಿಸ್ಬೋದು. ಇಲ್ಲಪ್ಪ ಅದು ತಡ್ಕೊಂತೈತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಮಗುಂದು ಏನು ಮಾಡುತ್ತೆ ಅಂತ ನಮಗೆ ತಿಳಿತೈತೆ. ತಾಯಿಯರಿಗೆ ಸೇವೆ ಮಾಡೋ ತಾಯಿಗೆ ಎಲ್ಲ ತಿಳಿತೈತೆ. ಅವಾಗ ಅದಕ್ಕೆ ಸ್ನಾನ ಮಾಡಿಸ್ಕೊಂಬಂದು ತಕ್ಷಣ ಅದನ್ನ ಮೈ ಒದ್ದೆ ಬಟ್ಟೆ ಇಲ್ಲಂಗೆ ಒಳ್ಳೆ ಬಟ್ಟೆ ತಗೊಂಬಂದು ಒರೆಸಿ, ಅದು ಬೇಗ ಎದ್ದು ಆಡುತ್ತಪ್ಪ, ಅದಿನ್ನು ಮಲಗಲ್ಲ ಅನ್ನಂಗಿದ್ರೆ ಒರೆಸ್ಬಿಟ್ಟು, ಸ್ನಾನಕ್ಕೆಲ್ಲ ಒರೆಸ್ಬಿಟ್ಟು ನೀಟಾಗಿ ಬೆಂಕಿದು ಎಲ್ಲ ಕಾಯಿಸ್ಬಿಟ್ಟು, ಲೋಬಾನ ಕವಡೆ ಲೋಬಾನ ಬೇರೆ, ಇದು ಬೆಳ್ಳುಳ್ಳಿ ಸಿಪ್ಪೆ, ಆಮೇಲೆ ಬೇವಿನ ಸೊಪ್ಪು ಮುಂಚೆ ತಂದಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕ್ಬೇಕು. ತೊಟ್ಲಿರುತ್ತೆ, ತೊಟ್ಲಾದ್ರೂ ಸರಿ, ಜೋಲಿ ಆದ್ರೂ ಸರಿ, ಅದ್ರಡೆಲೆಲ್ಲ ಇಡ್ಬೇಕು. ಮಗುನ ಹಿಡ್ಕೊಂಡು ಅಡೆಲೆ ಹಿಂಗೆಲ್ಲ ಮಾಡ್ಬೇಕು. ಒಂಚೂರು ಕವಡೆ ಲೋಬಾನೆ ಹಾಕಬೇಕು. ಯಾವುದು ಗ್ರಾಹಕತೆಗಳು ಬರಲ್ಲ. ಅದು ಕವಡೆ ಲೋಬಾನ ಇಲ್ಲಿಗೆ ಹಾಕ್ತಾರೆ, ದೇವ್ರಿಗೆ ಹಾಕ್ತಾರೆ, ಹಿರಿಯರಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ, ಅದು ಒಳ್ಳೆ ದೃಷ್ಟಿ, ಅದರಲ್ಲಿ ಒಳ್ಳೇದು ಬರುತ್ತೆ ಅಂತ ಹಾಕ್ತಾರೆ. ಒಳ್ಳೆ ಕವಡೆ ಲೋಬಾನ ಅದನ್ನ ಒಳ್ಳೆ ತಗೊಂಡು ಸ್ವಲ್ಪ ಪ್ರಮಾಣ ಹಾಕಿ ಮಗುನೆಲ್ಲ ಹಿಂಗೆ ಇಡಿಸಿ, ಅದು ಜಾಸ್ತಿ ಕುಡಿಲಿಲ್ದಂಗೆ ನಾವು ನೀಟಾಗಿ ಅದನ್ನ ತಗೊಂಬಂದು ತೊಟ್ಲಿಗೆ ಹಾಕಿ ಮಲಸಿ ಬಾಣ್ತಿನೂ ಮಕ್ಕಬೇಕು, ಇತ್ಲ ಕೂಸು ಮಕ್ಕಬೇಕು, ಆರೋಗ್ಯಗಿರ್ಬೇಕು. ಬಾಣ್ತಿ ಎದ್ದಾಳ ಮಠ ಹಿಂಗೆ ಆರೋಗ್ಯಕ್ಕೆ ಮಾಡಿದ್ರಕ್ಕ ಯಾವ ತೊಂದ್ರೆನೂ ಬರಲ್ಲ. ಈಗೂ ಬರಲ್ಲ, ಮುಂದೂ ಬಂದಿಲ್ಲ, ಮುಂದೂ ಬರಲ್ಲ. ಹಿಂಗೆ ಮಾಡ್ಕೊಂಡ್ರೆ ಇಷ್ಟು ಮಾಡಿದ್ರೆ ಭಾಳ ಒಳ್ಳೇದಂತ ನನ್ನ ಅನಿಸಿಕೆ. ನಾವೆಲ್ಲ ಹಂಗೆಲ್ಲ ಮಾಡಿ ನಮಗ್ ಮಾಡಿದ್ದು ನಾವ್ ಹೇಳಿದೀವಿ. ನಮ್ಮಮ್ಮ ಒಳ್ಳೇದು. ನಮ್ಮಮ್ಮ ಏನ್ ಹೇಳ ಗೊತ್ತಾ, ಉಗುರ್ ಕಣ್ಣಾಗಸಿ ಶೀತ ಹೋಗ್ತತಮ್ಮ, ಕೂದ್ಲು ಸುಳಿಯಾಗಸಿ ಶೀತ ಹೋಗ್ತತೆ. ನಿಮಗ್ ಗೊತ್ತಿಲ್ಲ ಶೀತ ಅಂದ್ರೆ, ನಿಮಗ್ ಗೊತ್ತಿಲ್ಲ ಶೀತ ಅಂದ್ರೆ. ಓದಿರಂಗ್ ಕಾಲ್ದಾರಲ್ಲ ನಾವು. ಬಣಿತನಾಗಿ 32 ವರ್ಷ 31 ವರ್ಷ ನಾವು ಓದಿವಿ. ಅವಾಗ ಹಿಂಗೆ ಮಾಡಿದಾಗ ಯಾವ ತೊಂದರೆ ಬರಲಿಲ್ಲ. ನಮ್ದು ಆಸ್ಪತ್ರೆ ಮೆಟ್ಲು ಹತ್ಲಿಲ್ಲ ನಾವು. ಏನು ಮಕ್ಕಳಿಗೆ ಸೂಜಿ ಹಾಕ್ಸ್ಬೇಕು, ಅದು ಹಾಕ್ಸ್ಬೇಕು, ಇದು ಅಷ್ಟು ಬಿಟ್ರೆ ಯಾವ್ದಪ್ಪ ಬಂತು ಅಂತ ನಾವು ಹೋಗ್ಲಿಲ್ಲ. ಆಮೇಲೆ ಬಾಣ್ತಿ ಒಂಚೂರು ಬಜೆ ಬಾಯಕ್ ಹಾಕಬೇಕು, ಒಂಚೂರು ಎಲೆ ಅಡಿಕೆ ಮೆಲ್ಲಕ್ಕೆ ಸಣ್ಣಕ್ಕೆ ಕುಟ್ಟಿರ್ತಾರ ಅಡಿಕೆನ, ಅದನ್ನ ಹಾಕೊಂಡು ಎಲೆ ಸುಣ್ಣ ಅದ್ರಕ್ಕೆ ಒಂಚೂರು ಬಜೆ ಮಕ್ಕಳಿಗೆ ಜೀರ್ಣ ಆಗುತ್ತೆ. ತಿಂದ್ಬಿಟ್ಟು ಅದನ್ನ ಬಜೆ ಹಾಕೊಂಡು ಎರಡಕ್ಕೆ ಹಾಕೊಂಡು ಮಕ್ಕಳಿಗೆ ಕಿವಿಯ ಕೂದೋದು ಇಲ್ಲಿಗೆ ಒಕ್ಕಳಿಗೆ ಅವ್ರು ಉಸಿರು ಕೊಡ್ಬೇಕು ಬಾಣ್ತಿದ. ಬೇರೆ ಬಂದು ಬಾಣ್ತಿ ಹತ್ರ ಕುತ್ಕೊಳ್ಳೋದು, ಗಲಾಟೆ ಮಾಡೋದು, ಅದು ಮಾಡೋದು. ಬಂಜೆ ಹಾಲು ಕುಡಿಸಬಾರ್ದಂದು ಒಂದ್ ಅಡಿಕೆ ಹಾಕ್ಯಬೇಕು. ಈಗ ನಾವ್ 60 ವರ್ಷ ಆಗಾಕ್ ಬಂದ್ರು ಇವತ್ತು ಕುತ್ಕೊಂಡು ಒಂದ್ 10 ರಾಗಿ ಮಾಡ್ತೀವಿ. ಕುತ್ಕೊಂಡು ಒಂದ್ ಬಕೆಟ್ ಬಟ್ಟೆ ತೊಳಿತೀವಿ. ಒಂದ್ 20 ಮುದ್ದಿದ್ರೆ ಕುತ್ಕೊಂಡು ನಾದಿ ಮುದ್ದೆ ಮಾಡ್ತೀವಿ. ಒಂದ್ 10 ಜನ ಕುಂತ್ರೆ ಗಡ ಓಡಾಡಿ ಅಡಿಗೆ ಮಾಡಿ ಉಣ್ಣಾಕ್ ಇಡ್ತೀವಿ. ಆ ಶಕ್ತಿ ನಮ್ಗೆ ಐತಿ ಇವಾಗ. ಕೇಳಿದ್ವಲ್ಲ. ಈಗ ಒಂದ್ 5 ಕಿಲೋಮೀಟರ್ ನಾವು ಹಾಕೋದ್ರು ನಮಗೆ ಸುಸ್ತಾಗಲ್ಲ. ಮಾಡ್ಬೋದು. ಎಲ್ಲಾ ಕಾಲಕ್ಕೆ ಒಂದೇ ನಮ್ಮ ಬಾಳಿತ ಅನ್ನೋದು ಎಲ್ಲಾ ಕಾಲಕ್ಕೆ ಒಂದೇ ತಾನೆ. ಕಾಲ ಏನ್ ಚೇಂಜ್ ಆಗಿಲ್ಲ. ನಾವು ಚೇಂಜ್ ಮಾಡ್ಕೊಂಡಿದ್ವಿ. ಮತ್ತೆ ನಾವೀಗ ನಮ್ ಕಾಲದ್ದು ಬಾಡಿತನ, ಗರ್ಭಿಣಿತನದ್ದು ಎಲ್ಲ ಆರೋಗ್ಯದ ಬಗ್ಗೆ, ಮಗುವಿನ ಬಗ್ಗೆ ನಾವ್ ಹೇಳಿದೀವಿ. ಎಲ್ಲಾರು ಚೆನ್ನಾಗಿರ್ಬೇಕು, ಮಕ್ಳಿಗೆ ತೊಂದರೆ ಆಗ್ಬಾರ್ದು, ಅದನ್ನ ಸ್ವಲ್ಪ ನೀವು ಪಾಲಿಸ್ಬೇಕು. ಇನ್ನು ಏನಾದ್ರೂ ನಿಮಗೆ ಕೇಳ್ಬೇಕನ್ನೋದು ವಿಷಯ ಇದ್ರೆ ನಮ್ಗೆ ಕಮೆಂಟ್ ಮಾಡ್ರಿ ಅಂತ ವಿಚಾರ ನಾವು ನಿಮ್ಗೆ ಹೇಳ್ತೀವಿ. ಎಲ್ಲರೂ ಚೆನ್ನಾಗಿರ್ಬೇಕು. ಅಲ್ಲಿ ಏನಾರ ನಿಮಗೆ ಅಲ್ಲಿ ತೊಂದರೆ ಅನ್ಸಿದ್ರೆ, ಇದು ಕೇಳ್ಬೇಕು ಅನ್ಸಿದ್ರೆ ನೀವು ಕೇಳ್ಬಹುದು. ನಾವು ಹೇಳಕ್ ಇನ್ನೊಂದು ವಿಡಿಯೋ ಮಾಡಿ ನಾವು ಕಳಿಸ್ತೀವಿ. ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.